ಮೇಡಮ್ ಸರ್ ಇಲ್ಲಿ ಬನ್ನಿ ಇರಿ ಸರ್ ಹೇಮಂತ್ ಬಂದ್ಬಿಟ್ಟು ಹೇಳ್ತೀನಿ ಹಂಗೆ ಒಂದು ನಿಮಿಷ ಏನು ಸರ್ ಲಾಕ್ ಮಾಡಬೇಕಲ್ಲ ಓಕೆ ಆಲ್ ದ ಬೆಸ್ಟ್ ಹೇಮಂತ್ ಹೆಗ್ಡೆ ಅವರು ಗುಡ್ ಲಕ್ ಥ್ಯಾಂಕ್ಸ್ ಸರ್ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳ್ತೀರಾ ಅಶೋಕ್ ಸರ್ ನಾನು ನಿನ್ನ ಬಿಡಲಾರೆ ಮೂರು ಶಾಟ್ ಆಲ್ ದ ಬೆಸ್ಟ್ ಹಿಂದೆ ಹೋಗಿ ಸರ್ ಹಿಂದೆ ಮೂವ್ ಬ್ಯಾಕ್ ಎಸ್ ಹೀರೋಯಿನ್ ಡೈಲಾಗ್ ನನ್ನ ಫ್ಯಾಮಿಲಿನ ಕಾಪಾಡು ಗಾಡಿ ಓಕೆ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಸರ್ ಇಲ್ಲಿ ನೋಡಿ ದೇವರು ಕಾಣಿಸ್ತಾರ ಸೂಪರ್ ರೆಡಿ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾನಿನ್ನ ಬಿಡಲಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಂತ್ ನಾಗ್ ಲಕ್ಷ್ಮಿಯವರ ಒಂದು ಐಕಾನಿಕ್ ಫಿಲ್ಮು ಸುಮಾರು 35-40 ವರ್ಷಗಳ ಹಿಂದೆ ಬಂದು ಭಾಳ ಯಶಸ್ವಿ ಕಂಡಂಥ ಸಿನಿಮಾ. ಈ ಸಿನಿಮಾಗೆ ನಾವು ನಾನಿನ್ನ ಬಿಡಲಾರೆ ಅಂತ ಹೆಸರಿಡೋದಕ್ಕೆ ಮೂಲತಃ ಕಾರಣ ಕಥೆನೇ. ಏಕೆಂದರೆ ಇದೊಂದು ರಿವೆಂಜ್ ಸ್ಟೋರಿ, ಒಂದು ಭೂತದ ಸ್ಟೋರಿ. ಸೊ ಆ ಕಾರಣಕ್ಕಾಗಿ ನಾನಿನ್ನ ಬಿಡಲಾರೆ, ಮತ್ತು ನಮಗೆ ಸ್ವಲ್ಪ ಅದರದ್ದು ಅಡ್ವಾಂಟೇಜ್ ಸಿಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟಿರೋದು. ಬಟ್ ಆ ಹಳೆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಇದು ಕಂಪ್ಲೀಟಾಗಿ ಹೊಸ ಕತೆ. ಮೇಯ್ನಾಗಿ ಈ ಸಿನಿಮಾಗೆ ನಾನಿನ್ನ ಬಿಡಲಾರೆ ಅನ್ನೋದು ಭಾಳ ಆ್ಯಪ್ಟ್ ಅನಿಸಿದ್ರಿಂದ ನಾವು ಈ ಸಿನಿಮಾಗೆ ಈ ಟೈಟ್ಲನ್ನು ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾ ನಾವು ಶುರು ಮಾಡಿದಾಗ ಯಾವ್ಯಾರೆಲ್ಲ ಆರ್ಟಿಸ್ಟ್ನ ಹಾಕ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿತ್ತೋ ಅವರೆಲ್ಲರೂ ಆ ಆರ್ಟಿಸ್ಟ್ಗಳೆಲ್ಲರೂ ಭಾಳ ಇದರಿಂದ ಭವನರೇ ಬನ್ನಿ ಪ್ಲೀಸ್ ಅನುಜ ಸ್ವಲ್ಪ ಈ ಕಡೆ ಇಲ್ಕೊಂಡು ಬನ್ನಿ ಅಲ್ಲ ಇಲ್ಲಿ ಬಮ್ಮ ಇಲ್ಲಿ ಬನ್ನಿ. ಸೊ ಯಾವ್ಯಾವ ಆರ್ಟಿಸ್ಟ್ಗಳನ್ನ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ವೋ ಆರ್ಟಿಸ್ಟ್ಗಳೆಲ್ಲ ಭಾಳ ಅತ್ಯುತ್ಸಾಹದಿಂದ ತುಂಬ ಕೋಆಪ್ರೇಟಿವ್ ಆಗಿ ನಮಗೆ ಡೇಟ್ಸ್ ಕೊಟ್ಟು ಇಲ್ಲ ಮಾಡೋಣ, ಕತೆ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾವು ಇದ್ರ ಪಾರ್ಟ್ ಆಗ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಹುಮ್ಮಸ್ಸು ಬಂತು. ಹಾಗೆ ಈಗಿನ ನ್ಯೂ ಜನ್ರೇಷನ್ ಮ್ಯೂಸಿಕ್ ಡೈರೆಕ್ಟರ್ ವಾಸುಗಿ ವೈಭವ್ ಕೂಡ ಈ ಸಿನಿಮಾಗೆ ಪಾರ್ಟ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಹೆಚ್ಚು ಸಿನಿಮಾ ಕತೆ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಿ. ಇವತ್ತಿನ ದಿವಸ ಕನ್ನಡ ಸಿನಿಮಾ ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ
ಹೋಗ್ತಾ ಇದೆ. ಅಂದರೆ ಸಿನಿಮಾ ಮಾಡಿದವರೇ ಸಿನಿಮಾ ನೋಡಬೇಕು ಅನ್ನೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಇದಕ್ಕೆ ಕಾರಣಗಳು ಹಲವಾರು. ನನ್ನ ಪ್ರಕಾರ ನಾವು ಸಿನಿಮಾನಲ್ಲಿ ಗಟ್ಟಿ ಕತೆ ಮಾಡೋದನ್ನು ಮತ್ತು ಒಂದು 10 ಭಾಷೆ ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ, ಅದ್ರ ಮಧ್ಯೆ ನಮ್ಮ ಮಾರ್ಕೆಟಿಂಗಲ್ಲಿ ನಮ್ಮ ಸಿನಿಮಾನ ತಲುಪಿಸೋದ್ರಲ್ಲಿ ಸೋಲ್ತಾ ಇದ್ದೀವಿ. ಇದೆರಡು ಕನ್ನಡ ಸಿನಿಮಾಕ್ಕೆ ಬಹಳವಾಗಿ ಕಾಡ್ತಾ ಇರೋ ವಿಷಯಗಳು. ನಮ್ಮ ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಯಂಗರ್ ಜನ್ರೇಷನ್ಗೆ ನಾವು ಜಾಸ್ತಿ ತಲುಪ್ತಾ ಇಲ್ಲ. ಜೊತೆಗೆ ಒಂದು ಗಟ್ಟಿ ಕಥೆಯನ್ನು ಮಾಡಿಕೊಂಡು ಜನ ಥಿಯೇಟ್ರಿಗೆ ಬಂದು ನೋಡುವಂಥ ಕಥೆಗಳನ್ನ ನಾವು ಮಾಡ್ತಾ ಇಲ್ಲ. ಸೊ ಇದೆರಡೂ ಪ್ರಯತ್ನನ ನಾವು ಈ ಸಿನಿಮಾ ಮೂಲಕ ಮಾಡಬೇಕು ಅಂತ ಹೊರಟಿದ್ದೀವಿ. ಅಂದರೆ ಒಂದು ಇದರಲ್ಲಿ ಒಂದು ಗಟ್ಟಿ ಕಥೆ ಇದೆ, ಜೊತೆಗೆ ಇದರ ಮಾರ್ಕೆಟಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 14 ಭಾಷೆಯ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕಾದ ಏಕೈಕ ರಾಜ್ಯ ಕರ್ನಾಟಕ ಮತ್ತು ಬೆಂಗಳೂರು. ಅದ್ರ ಮಧ್ಯೆ ನಾವು ಗೆಲ್ಲಬೇಕು ಅಂದರೆ ನಮಗೆ ಅತ್ಯಂತ ಶ್ರಮ ಹಾಕಿ ಸಿನಿಮಾ ಮಾಡಬೇಕಾಗಿದೆ. ಆ ಶ್ರಮ ಹಾಕಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಭರವಸೆಯಿಂದ, ಒಂದು ಆಸೆಯಿಂದ ನಾವು ಈ ಸಿನಿಮಾನ ಇದನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬಂದು ತಾವೆಲ್ಲರೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಈಗ ಅಶೋಕ್ ಕೆಣಿಯವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಂತರ ಆರ್ಟಿಸ್ಟ್ಗಳು ಅವರವರ ಇದನ್ನು ಹಂಚ್ಕೋತಾರೆ. ಥ್ಯಾಂಕ್ ಯು. ಶೂಟಿಂಗು ಇದು 35 ದಿವಸ ಒಂದು ಶೆಡ್ಯೂಲು ಹೊಸನಗರದಲ್ಲಿ ನಡೆಯುತ್ತೆ. ಶಿವಮೊಗ್ಗ ಹತ್ರ ಹೊಸನಗರ. ಸೊ ಇವರೆಲ್ಲ ಮಾತಾಡಿದ್ಮೇಲೆ ನಾನು ಮತ್ತೆ ಸಿನಿಮಾ ಬಗ್ಗೆ ಹೇಳ್ತೀನಿ, ಎಲ್ಲೆಲ್ಲಿ ಏನೇನು ಅಂತ. ಎಲ್ಲರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಇದು ಫಿಲ್ಮ್ದು ಎಲ್ಲ ಆರ್ಟಿಸ್ಟ್ ನೋಡೀನಿ, ಹೀರೋ, ಹೀರೋಯಿನ, ಡೈರೆಕ್ಟರ್ಸ, ಪ್ರೊಡ್ಯೂಸರ್ಸ, ಲೊಕೇಶನ್ ಎಲ್ಲ ಕರ್ನಾಟಕದಲ್ಲಿದೆ, ಕನ್ನಡಿಗ ಇದ್ದಾರೆ. ಯೂಶ್ವಲಿ ಯಾವ್ದು ಕನ್ನಡ ಫಿಲ್ಮ್ ಇದ್ರೆ ಆಲ್ ದ ಟೈಮ್ ನಾವು ಇಂಪೋರ್ಟ್ ತರ್ತೇವೆ. ಬಾಂಬೆಲಿನ ಆ್ಯಕ್ಟ್ರೆಸ್ ಬರ್ತಾಳೆ, ಚೆನ್ನೈಲಿನ ಬರ್ತಾಳೆ, ಅವ್ರ ಐ ಆಮ್ ವೆರಿ ಪ್ರೌಡ್ ದಟ್ ಅಪೂರ್ವ ಈಸ್ ಆ್ಯಕ್ಟಿಂಗ್ ಇನ್ ದಿಸ್. ಆಲ್ಸೋ ನಮ್ಮ ಫ್ರೆಂಡ್ ಭಾವನಾ, ತನುಜ ನಾನು ಭೇಟಿಯಾಗಿದ್ದು ಐಶ್ವರ್ಯ ಐಶ್ವರ್ಯ ಫಿಲ್ಮ್ನಲ್ಲಿ. ಅದು ನಿಯರ್ಲಿ 16 years ನಾವು. ನೀ ಸೇಮ್ ಕಾಣ್ತಮ್ಮ, ಏನೋ ಚೇಂಜ್ ಆಗಿಲ್ಲ ನೀನು. ನಾವೆಲ್ಲ ಚೇಂಜ್ ಆಗಿದ್ದೇವೆ. ಭಾವನಾ ನಿಮ್ಗೆ ಅವಾಗ ಭೇಟಿಯಾಗಿದ್ದಲ್ಲ 100 years ಬ್ಯಾಕ್. ಅವಳು ನಮ್ಮ ಫ್ರೆಂಡ. ಮತ್ತು ಅಪೂರ್ವ, ನೈಸ್, ಗುಡ್ ಲಕ್, ಚೆನ್ನಾಗಿ ಮಾಡಿರಿ. ಮತ್ತು ಹಾರರ್ ಫಿಲ್ಮ್ಸ್ ಸಕ್ಸಸ್ ಆಗ್ತದೆ. ಮತ್ತು ಹೇಮಂತ್ ಏನೋ ಕ್ರಿಯೇಟಿವ್ ಮಾಡ್ತಾರೆ. ನೀವೇ ಇಂಟ್ರೊಡ್ಯೂಸ್ ಮಾಡಿದ್ದು ರಧಿಕಾಕ್ ಫಸ್ಟ್ ಅಲ್ಲ, ರಧಿಕಾ ಕುಮಾರಸ್ವಾಮಿಗೆ ಇವರು ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ಸೊ ಆಲ್ ದ ಬೆಸ್ಟ್, ಆಲ್ ದ ಗುಡ್ ಲಕ್ ಮಾಡಲಿ. ಓಕೆ. ರಾಧಿಕಾ ಸೆಕೆಂಡ್ ಸಿನಿಮಾ ನಂದು ಉಲಲ. ಉಲಲ ಫಸ್ಟ್ ಸಿನಿಮಾ ನಿನಗಾಗಿ, ಸೆಕೆಂಡ್ ಎಲ್ಲರಿಗೂ ನಮಸ್ತೆ. ಸೊ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ಅಶೋಕ್ ಕೇಣಿ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರು ಫ್ರೀ ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಹಾಗೆ ತುಂಬ ಜನ ಬಂದಿದ್ದರು, MN ಸುರೇಶ್ ಸರ್ ಆಗಿರಬಹುದು, ಬಾಮ ಹರೀಶ್ ಎಲ್ಲ ತುಂಬ ಬಂದಿದ್ದರು. ಸೊ ಹಾಗೆ ಸಿನಿಮಾ ಟೈಟಲ್ ನೋಡ್ತಾ ಇದ್ದೀರಾ, ನಾನಿನ್ನ ಬಿಡಲಾರೆ. ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ. ನಾವೇನು ಹೇಳೋದೇ ಬೇಡ, ಸಿನಿಮಾದಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಮೇನ್ಲಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ನ ಕಾರಣ ಆ ಒಂದು ಟೈಟಲ್, ಬಿಕಾಸ್ ಅದೊಂದು ದೊಡ್ಡ ಹೆಸರು ಮಾಡಿದಂತಹ ಸಿನಿಮಾ. ಆ ಒಂದು ಟೈಟಲಿಂದ, ಹಾಗೆ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗಾಗಿ ಇಟ್ಕೊಂಡಿದ್ದಾರೆ ಹೇಮಂತ್ ಸರ್ ಅವರು. ನಾನು ಸರ್ ಬಗ್ಗೆ ಕೇಳಿದ್ದೀನಿ, ಅವ್ರ ಸಿನಿಮಾ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಟ್ಟು ಈ ಸಿನಿಮಾ ಒಪ್ಕೊಂಡೆ. ಕತೆ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಸಿನಿಮಾ ಇನ್ನೂ ಶೂಟ್ ಮಾಡಿಲ್ಲ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಥರ ಸಿನಿಮಾ ಮಾಡೋದಕ್ಕೆ, ಬಿಕಾಸ್ ನಾನು ಬೇರೆ ಬೇರೆ ಜಾನರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಹಾರರ್ ಸಿನಿಮಾದಲ್ಲಿ ಕೃಷ್ಣ ಟಾಕೀಸ್ ಬಿಟ್ಟರೆ ಈ ಸಿನಿಮಾ ಒಪ್ಕೊಂಡಿರೋದು. ತುಂಬ ಥ್ರಿಲ್ಲಿಂಗ್ ಆಗಿದೆ, ಬಿಕಾಸ್ ಕತೆ ಹೇಳಬೇಕಾದ್ರೇ ನಾನು ತುಂಬ ಜಾಗ ಭಯ ಪಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಸೊ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಕತೆ ಬಗ್ಗೆ ಹೇಳೋಕ್ಕಾಗೋದು, ಅಷ್ಟು. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಇವಾಗಲೇ ಹೇಳಿದರೆ, ಪಕ್ಕದಲ್ಲೇ ಡೈರೆಕ್ಟರ್ ಸರ್ ಇದ್ದಾರೆ, ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಸೊ ಒಂದಂತೂ ಹೇಳ್ತೀನಿ, ತುಂಬ ಸಖತ್ತಾಗಿರುತ್ತೆ. ಈ ಥರ ಜಾನರ್ ತುಂಬ ದಿನ ಆಯಿತು, ಇವಾಗ ಬೇರೆ ಬೇರೆ ಜಾನರಲ್ಲಿ ಬರ್ತಾ ಇದೆ. ಬಟ್ ಹಾರರ್ ಸಿನಿಮಾ ನಮ್ಮ ಇಂಡಸ್ಟ್ರಿನಲ್ಲಿ ಬಂದು ತುಂಬ ದಿನಗಳಾಯಿತು. ಸೊ ಅದೊಂದು ಹೇಳಬಲ್ಲೆ. ನನಗೂ ತುಂಬ ಎಕ್ಸೈಟ್ ಆಗಿದೆ, ಯಾಕೆಂದರೆ ಭಯಾನಕ ಸೀನ್ಗಳನ್ನ ಮಾಡಬೇಕಾದ್ರೆ ನಾವು ತುಂಬ ಫನ್ನಿಂದ, ತುಂಬ ಖುಷಿಯಿಂದ ಮಾಡ್ತೀವಿ. ಅದೇ ಥಿಯೇಟ್ರಲ್ಲಿ ನೋಡಿದಾಗ ತುಂಬ ಭಯ ಆಗುತ್ತೆ. ಸೊ ಅವೆಲ್ಲನೂ ಮಜಾ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು.
ಈಗ ಶಂಕರ್ ಅಶ್ವಥ್ ಅವ್ರು ಮಾತಾಡ್ತಾರೆ ಇದನ್ನ. ಸೊ ಅವರು ನಮ್ಮ ಸಿನಿಮಾ ಬಗ್ಗೆ. ನಮಸ್ಕಾರ. ನನಗೆ ಗೊತ್ತಿಲ್ಲ, ಅವರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ. ನೀವು ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಇನ್ನೇನೋ ಹೇಳ್ತೀನಿ. ಒಟ್ಟಿನಲ್ಲಿ ಇಷ್ಟೇ ಹೇಳ್ತೀನಿ. ಬಹಳ ವರ್ಷಗಳಿಂದ ಹೇಮಂತ್ ಹೆಗಡೆ ಅವ್ರ ಬಗ್ಗೆ, ಅವ್ರು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ, ಅವ್ರು ಮಾಡಿರ್ತಕ್ಕಂತಹ ಚಿತ್ರಗಳ ಬಗ್ಗೆ ಎಲ್ಲ ಕೇಳಿದ್ದೆ. ನನ್ನ ಅದೃಷ್ಟ ಕೆಲವೇ ದಿವಸಗಳ ಹಿಂದೆ ಅವ್ರನ್ನ ಫೋನ್ ಮೂಲಕ ಮೊದಲೇ ಬಾರಿ ನಾನು ಭೇಟಿಯಾಗಿದ್ದು. ಅವರು ಹೇಳಿದಂತಹ ಒಂದೆರಡು ಸಾಲಿನ ಈ ಪಾತ್ರದ ಬಗ್ಗೆ ನಾನು ಮುಂದಕ್ಕೆ ಅಲ್ಲಿ ಬಂದಾಗಲೇ ಕೇಳ್ತೀನಿ, ನೇರವಾಗಿ ಕೇಳ್ತೀನಿ ಅಂತ ಹೇಳಿದೆ. ಹಾಗಾಗಿ ಹೆಚ್ಚು ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಒಂದು ತೂಕವಾದಂತಹ ಪೋಷಕ ಪಾತ್ರ ಇದು. ಕಥೆನ ಆಧರಿಸುವಂಥದ್ದೊಂದು ಪಾತ್ರ, ಪೂರ್ತಿ ಕಥೆ ಇದ್ರ ಮೇಲೆ ಆಧಾರ ಆಗಿರುತ್ತೆ. ಇದು ಜವಾಬ್ದಾರಿಯುತವಾದ ಒಂದು ಪಾತ್ರ ಅಂತ ಹೇಳಿದ್ರು. ಆವಾಗ ನಾನು ಅಂದ್ಕೊಂಡೆ, ನಾನಿನ್ನ ಬಿಡಲಾರೆ ಟೈಟಲ್ ಅಂತ ಅವರು ಹೇಳಿದ್ರು. ಅವಾಗ ತಾಯಿ ಸರಸ್ವತಿ, ನಮ್ಮಪ್ಪ, ನಾನಿನ್ನ ಬಿಡಲಾರೆ, ಯಾವಾಗ ನೀನು ನಿರ್ದಿಷ್ಟವಾಗಿ ಶ್ರದ್ಧಾಪೂರ್ವಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀಯ, ನಾನು ಖಂಡಿತ ನಿನ್ನ ಬಿಡಲ್ಲ ಅಂತ ಅವನು ಹೇಳಿದ್ದಾನೆ ಅಂತ ಹೇಳಿಕೊಂಡು ನಾವು ಒಪ್ಕೊಂಡು ಈ ಪಾತ್ರ ಮಾಡ್ತಾಯಿದ್ದೀನಿ. ಶುಭವಾಗಲಿ. ಈಗ ಭಾವನಾ ಅವರು ಮಾತಾಡ್ತಾರೆ. ಒಂದು ಹೇಳ್ತೀನಿ, ಶೀ ಈಸ್ ದ ಡೆವಿಲ್ ಇನ್ ದ ಮೂವಿ. ಇದೊಂದು ಮಾತ್ರ ನಾನು ಬಿಟ್ಕೊಡ್ತೀನಿ. ಅದೇ ಸೊ ಆದರೆ ನನಗೆ ಬಹಳ ಇದಾದಮೇಲೆ ಅವರು ಬಹಳ ಅದಕ್ಕೆ ಸೂಟ್ ಆದರೆ, ನಾಟ್ ದಟ್ ಶೀ ಈಸ್ ದ ಡೆವಿಲ್, ಆ ಪಾತ್ರನ ನಿಭಾಯಿಸೋ ಅಂತ ಒಂದು ಅತ್ಯಂತ ನೈಪುಣ್ಯತೆ ಇರುವಂಥ ಕಲಾವಿದೆ ಬೇಕಿತ್ತು. ಹಾಗಾಗಿ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಭಾವನಾ ಅವ್ರಿಗೆ ಥ್ಯಾಂಕ್ಸ್. ವಾಟ್ ಯು ಮೀನ್ ಸಿನಿಮಾನಲ್ಲಿ ಡೆವಲ್ ಇದ್ದಾಳಂತೆ? ಯು ಮೀನ್ ಒನ್ ಫಾರ್ 20 years. I hope I continue to be one. Well, I love to be a devil anyway. Yes. ಹೇಮಂತ್ ಹೆಗಡೆ ಅವರು ನನ್ನ ತುಂಬ ಹಳೆಯ ಆಪ್ತರಾದಂತಹ ಅಶೋಕ್ ಹೇಣಿಯವರು, ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಇತ್ತೀಚೆಗೆ ನಾನು ತೆರೆಯನ್ನು ಹಂಚ್ಕೊಳ್ಳೋ ಒಂದು ಭಾಗ್ಯನೂ ನನಗೆ ದೊರಕಿತ್ತು. ಆ್ಯಂಡ್ ಇಟ್ ವಾಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ಯು ಸರ್. ಹಾಗೆ ವೇದಿಕೆಯಲ್ಲಿ ಮೇಲಿರ್ತಕ್ಕಂತಹ ಎಲ್ಲರಿಗೂ, ಅಪೂರ್ವ ಮತ್ತು ಇಲ್ಲಿ ತನುಜ, ಆಮೇಲೆ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಅವ್ರ ಜೊತೇಲಿ ಈಗ ನಾನು ಮೊದಲನೇ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರೋದು. ಇವರು ಹಿಂಗೆ ಮಾಡಿಬಿಟ್ರಲ್ಲ, ನಾನು ಒಂದು ಸ್ವಲ್ಪ ಏನೋ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಡೆವಿಲ್ ಅಂತ ಹೇಳಿಬಿಟ್ರೆ. ಈಗ ಡೆವಿಲ್ ಥರನೇ ಮಾತಾಡಬೇಕಾ ಅಥವಾ ಹೇಗೆ ಮಾತಾಡ್ಬೇಕು ನಾನು? ಈ ಪಾತ್ರ ಒಂದು ಬ್ರಾಹ್ಮಣ ಮಹಿಳೆಯ ಪಾತ್ರ, ಒಂದು ಮಧ್ಯವಯಸ್ಕ ಬ್ರಾಹ್ಮಣ ಮಹಿಳೆಯ ಪಾತ್ರ. ಆ್ಯಂಡ್ ಇಟ್ ಗೋಸ್ ಬ್ಯಾಕ್ ಸಾಕಷ್ಟು ವರ್ಷಗಳ ಹಿಂದೆ. ಐ ಥಿಂಕ್ ಸೆಟ್ ಇನ್ 80s ಏನೋ ಆ ಥರ ಒಂದು 80s ಸೆಟ್ ಆಗಿರುವಂತಹ ನನ್ನ ಜೀವನವನ್ನು ತೋರಿಸುವಂಥ ಒಂದು ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಅದು ಮಲೆನಾಡಲ್ಲಿ ಬ್ರಾಹ್ಮಣ ಮಹಿಳೆ ಅಂದರೆ ಒಂಥರ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋವಂಥದ್ದು. ಯಾಕಂದ್ರೆ ನಾನು ಬೆಳೆದಿರೋದೇ ಅಲ್ಲಿ, ಹೆಚ್ಚಾಗಿ ನಾನು ಬ್ರಾಹ್ಮಣರ ವಟಾರದಲ್ಲೇ ಶಿವಮೊಗ್ಗದೆಲ್ಲ ಬೆಳೆದಿರೋದ್ರಿಂದ ಇಟ್ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆಮೇಲೆ ಮಲೆನಾಡು ಅಂತಿದ್ದಂಗೆ ಇನ್ನೂ ತುಂಬ ಖುಷಿ ಆಯಿತು. ಐ ಥಿಂಕ್ ಐಮ್ ಗೋನಾ ಬಿ ರಿಯಲಿ ಗೋನಾ ಹ್ಯಾವ್ ಫನ್. Are you going to join us as well? I'm afraid of devil. I think this one is a very lovable and a loving devil. Don't you think so? I know you are a lovable person. ಹೇಮಂತ್ ಹೆಗಡೆ ಅವರು ತುಂಬ ವರ್ಷದ ಪರಿಚಯ. ಅವರು ಸುಮ್ಮನೆ ಹರಟೆ ಹೊಡಿತೀವಿ, ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಮನೆಗೂ ಎಲ್ಲ ಬಂದು ಹೋಗಿದ್ದಾರೆ, ಎಲ್ಲ ಥರ ವಿ ಬಿನ್ ಫ್ರೆಂಡ್ಸ್ ಫಾರ್ ಲಾಂಗ್ ಇಯರ್ಸ್. ಆದರೆ ಮೊದಲ ಬಾರಿಗೆ ನನಗೆ ಅವ್ರ ಜೊತೆಲಿ ಕೆಲಸ ಮಾಡೋ ಅವಕಾಶ
ಅವ್ರ ಜೊತೆ ಹಾಗೂ ಅವರ ಅಡಿಯಲ್ಲಿ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡೋ ಒಂದು ಅವಕಾಶ ಸಹ ಕೊಡ್ತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇದಕ್ಕೆ ನಿರ್ಮಾಪಕ ವರ್ಗದಲ್ಲಿರುವಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸಂತೋಷ, ನಿಮ್ಮೆಲ್ಲರೂ ಬಂದಿದ್ದಕ್ಕೆ, ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಒಂದು 30 ವರ್ಷದ ಹಿಂದೆ, ಕಾಲೇಜು 25-30 ವರ್ಷದ ಹಿಂದೆ, ಆವಾಗ ತಾನೇ ಕಾಲೇಜ್ ಮುಗಿಸಿ ಏನು ಮಾಡಬೇಕು ಅಂತ ಹೋಗ್ತಾ ಇದ್ದಾಗ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಸುಚೇಂದ್ರ ಪ್ರಸಾದ್. ನಾವೊಂದು 9 ಜನ, ನಾನು, ಸುಚಿ, ಶರತ್ತು, ಚೈತನ್ಯ, ನಂದಿತಾ, ಮೋಹನ್, ರಾಜೇಶ್ ನಟರಂಗ, ಇವರೆಲ್ಲ ಸೇರಿ ದೃಷ್ಟಿ ಅಂತ ಒಂದು ತಂಡ ಮಾಡಿಕೊಂಡ್ವಿ. ಪ್ರಾಬಬ್ಲಿ ಆ ದೃಷ್ಟಿ ತಂಡ ನಮ್ಮ ಆಗಿನ ಸಣ್ಣ ಪುಟ್ಟ ಈಗೋಗಳಿಂದ ಕಿತ್ತೋಯ್ತು. ಬಟ್ ಆಗಿದ್ದಿದ್ರೆ ಇವತ್ತು ಒಂದು ದೊಡ್ಡ 100 ಕೋಟಿ ಸಂಸ್ಥೆಯಾಗಿ ಬೆಳೀತಿತ್ತು ಅಂತ ನನ್ನ ಭಾವನೆ. ಯಾಕೆಂದರೆ ಜೇಬಲ್ ಒಂದು ಪೈಸಾ ಇಲ್ಲ. ನಾವು ವಿಭಿನ್ ಅಂತ ಒಂದು ಫೆಸ್ಟಿವಲ್ ಮಾಡಿ ಅಂಬರೀಷ್ ಪುರಿ ಅಂತ ಒಬ್ಬ ಕಲಾವಿದನ್ನು ಬಾಂಬೆಯಿಂದ ಕರೆಸಿದ್ವಿ. ನನಗಿನ್ನೂ ನೆನಪಿದೆ, ನಾನೇ ಅಂಬರೀಷ್ ಪುರಿ ಅವ್ರಿಗೆ ಫೋನ್ ಮಾಡಿದ್ದು. ಸರ್ ನೀವು ಬರಬೇಕು, ಹಿಂದಿನಲ್ಲಿ ಹೇಳಿದೆ, ಸರ್ ನೀವು ಬರಬೇಕು ನಮ್ಮ ವಿಭಿನ್ ಫೆಸ್ಟಿವಲ್ಗೆ ಅಂತ. ಸರಿ ಬರ್ತೀನಿ, ಪ್ಲೇನ್ ಟಿಕೆಟ್ ಕಳಿಸು ಅಂದರು. ಪ್ಲೇನ್ ಟಿಕೆಟಿಗೆ ದುಡ್ಡಿಲ್ಲ ಅಂದೆ. ಒಂದು ಸಣ್ಣ ಸೈಲೆನ್ಸು. ಆಮೇಲೆ ಆಯಿತು, ನಾನೇ ಪ್ಲೇನ್ ಟಿಕೆಟ್ ಹಾಕೊಂಡು ಬರ್ತೀನಿ, ಅಟ್ಲೀಸ್ಟ್ ಸ್ಟೇಗಾರು ಕೊಡ್ತೀರಾ ಅಂದರು. ಸೊ ಅದು ಸ್ಟೇ ಆಮೇಲೆ ನಮ್ಮ ರಮಣಶ್ರೀ ಷಡಕ್ಷರಿ ಅವರು ಮಾಡಿ 3 ಲ್ಯಾಂಗ್ವೇಜ್ ಫೆಸ್ಟಿವಲ್ನ ನಾವು ಆವಾಗ ಹುಡುಗರು ಒಂದು 15 ಲಕ್ಷ ರೂಪಾಯಿನ ಒಟ್ಟು ಮಾಡಿ 3 ಲ್ಯಾಂಗ್ವೇಜ್ ಫೆಸ್ಟಿವಲ್ ನಭೂತೋ ನ ಭವಿಷ್ಯತಿ ಅಂತ ಮಾಡಿದ್ವಿ. ಸುಚಿ ಆವಾಗಿಂದ ನನ್ನ ಆತ್ಮೀಯ ಮಿತ್ರರು. ಬಟ್ ಇಷ್ಟು ವರ್ಷ ನಮ್ಮ ಜರ್ನಿಯಲ್ಲಿ ನಾವು ಇಬ್ಬರು ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರು ನೆಟ್ವರ್ಕ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ನನ್ನ ಪರ್ಸ್ನಲ್ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಆಗಿ ನಾನು ಆ ನೆಟ್ವರ್ಕ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಯಾಕೆಂದರೆ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ನು ಇದು ಬೇಕಿತ್ತು. 5 ಕಥೆಗಳ ಸಂಗಮ ಆಗಿ ಒಂದು ಕತೆ ಮಾಡಬೇಕಿತ್ತು. ಅದಾದಮೇಲೆ ಈ ಸಿನಿಮಾದಲ್ಲಿ ಮತ್ತೆ ಅವ್ರ ಜೊತೆ ನಾನು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇಟ್ಸ್ ಮೈ ಪ್ರಿವಿಲೇಜ್. ಶುಚಿ ಪ್ಲೀಸ್. ಅವರಿಗೆ ನಮಸ್ಕಾರ. ನಿಡುಗಾಲದ ಸ್ನೇಹಿತರು ನಿರ್ದೇಶಕರು ಪರಸ್ಪರ ಹೇಳಿಕೊಂಡು ಮಾತೇ ಶೀರ್ಷಿಕೆಯಾಗಿ ನಾ ನಿನ್ನ ಬಿಡಲಾರೆ ಅಂತ ಆಗಿದೆ. ಅವ್ರು ನನ್ನ ಬಿಟ್ಟಿಲ್ಲ, ನಾನು ಅವ್ರನ್ನ ಬಿಡಲಿಲ್ಲ. ಬಂದದ್ದು ಅದಕ್ಕಾಗಿಯೇ. ನಾನು ಇನ್ನು ಚಿತ್ರ ಮಾಡಿದ ನಂತರ ಸಹೃದಯ ಪ್ರೇಕ್ಷಕ ವರ್ಗ ಅವರು ಅದೇ ಉಚ್ಚಾರ ಮಾಡಿ ಅದನ್ನು ಅವರು ನಾನು ನಿನ್ನ ಬಿಡಲಾರೆ ಅಂತ ಕೈ ಹಿಡಿದು ನಡೆಸಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ನಮ್ಮ ರೇವಣ್ ಸಿದ್ದೆ ಅವರು ನಮ್ಮ ಬಹಳ ಆತ್ಮೀಯರು. ಈ ಸಿನಿಮಾದಲ್ಲಿ ಒಂದು ರೋಲು ಮಾಡ್ತಾ ಇದ್ದಾರೆ. ನಾವು ಸ್ಕ್ರಿಪ್ಟ್ ಮಾಡೋಕೆ ಹೊತ್ತುಕೊಂಡಾಗ ಬಂದಾಗೆ ಈ ಸಿನಿಮಾದಲ್ಲಿ ನಾನು ಪ್ರಥಮ ಬಾರಿಗೆ ಒಬ್ಬ ಬೇರೆ ರೈಟರ್ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಿ ಸಿನಿಮಾದಲ್ಲಿ ನನ್ನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ನನ್ನದೇ ಇತ್ತು. ಈ ಸತಿ ಸ್ಕ್ರೀನ್ ಪ್ಲೇನಲ್ಲಿ ಗಜೇಂದ್ರ ಗುಂಜೂರು ಅಂತ ನಮ್ಮ ರೈಟ್ರ್ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ಭಾಳ ಟ್ಯಾಲೆಂಟೆಡ್ ರೈಟ್ರು. ಸೊ ನಾವಿಬ್ಬರು ಇದನ್ನು ಎಲ್ಲೋ ರೂಮ್ ಹಾಕಿ ಕುತ್ಕೋಬೇಕು ಅಂದಾಗ ರೇವಣ್ ಸಿದ್ದೇನವರು ಪಾಪ ರೂಮ್ ಯಾಕೆ ಹಾಕ್ತೀರಿ, ನನ್ನ ಆಫೀಸೇ ಇದೆ ಬನ್ನಿ ಅಂತ ತಿಂಗಳಗಟ್ಟಲೆ ನಮಗೆ ಬರೀ ಸ್ಕ್ರಿಪ್ಟ್ ಜೊತೆ ಗೊತ್ತಲ್ಲ ನಿಮಗೆ, ಬಾಕಿ ಎಲ್ಲ ಸವಲತ್ತುಗಳನ್ನ ಒದಗಿಸಿ ಪಾಪ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ಅವರಿಗೆ ಧನ್ಯವಾದ. ನಮ್ಮ ಅತ್ಯಂತ ಆತ್ಮೀಯರು. ಈಗ ಅವರೊಂದು 2 ಮಾತು ಹೇಳಬೇಕು ಅಂತ ಕೇಳಿ. ಪ್ರಿಯರಾದ ಶೇಣಿಯವರೇ, ನಮ್ಮ ಕನ್ನಡ ಚಿತ್ರರಂಗದ ಚರಿತ್ರ ನಟರು ಮತ್ತು ಭೀಷ್ಮದ್ರೋಣರಂಥ ಪಿತಾಮಹರು ಆದ ಅಶ್ವತ್ಥರವರ ನಮ್ಮ ನೆಚ್ಚಿನ ಅಭಿಮಾನಿ ನಟರವರು. ಅವರ ಪುತ್ರ ಶಂಕರ್ ಅಶ್ವಥ್ ಕೂಡ ಏನು ಕಡಿಮೆ ಇಲ್ಲ, ತಂದೆ ಹೆಸರು ಉಳಿಸುವಂಥ ಪ್ರತಿಭಾನ್ವಿತ ನಟರು. ಜೊತೆಗೆ ಇವತ್ತು ಭಾವನ ನಂದಿನಿ ರಾಮಣ್ಣ ಮೂಲ ದಾವಣಗೆರೆಯಲ್ಲಿ ಅವರ ಮೊದಲನೇ ಸಿನಿಮಾ ನೀ ಬಿಡಿದ ಮಲ್ಲಿಗೆಗೆ ಕೋಳೂರು ರಾಮಕೃಷ್ಣ ದಾವಣಗೆರೆಗೆ ಬಂದಾಗ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಮನೆ. ಸೊ ಸಿನಿಮಾಕ್ಕೆ ಎಂಟ್ರಿ ಆಗೋಕ್ಕೆ ಮುಂಚಿನಿಂದಲೂ ನಮ್ಮ ದಾವಣಗೆರೆ ಕಾಲೇಜು ಮತ್ತು ಮಿಸ್ ದಾವಣಗೆರೆ ಆಗಿದ್ದರು ಅವರು ಕಾಲೇಜಿಂದ. ನನ್ನ ಮಗಳು ಅವ್ರದ್ದು 1 ಇಯರ್ ಡಿಫ್ರೆನ್ಸು ಕಾಲೇಜಲ್ಲಿ. ಸೊ ಆವಾಗಿಂದನೂ ಪರಿಚಯ ಇರ್ತಕ್ಕಂಥ ನಮ್ಮ ನಂದಿನಿ ರಾಮಣ್ಣ ಭಾವನಾ ಆಗಿ ಇವತ್ತು ಅಭಿನಯದಲ್ಲಿ ತುಂಬ ಒಳ್ಳೆಯ ಹೆಸರು ಗಳಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಒಂದು ಪೊಲೀಸ್ ಪಾತ್ರ, ಯಾವ ಸಿನಿಮಾ ಹೆಸರು ಜ್ಞಾಪಕ ಇಲ್ಲ, ಏನು ಉತ್ತರ ಕರ್ನಾಟಕದ ಭಾಷೆ, ಖಡಕ್ ಭಾಷೆ, ಹ್ಯಾಟ್ಸ್ ಆಫ್.
ದಾವಣಗೆರೆ ಶಿವಮೊಗ್ಗ ಭದ್ರಾವತಿ ಕಡೆಯವರಾಗ್ಬಿಟ್ಟು ನೀವು ಆ ಭಾಷೆಯಲ್ಲಿ ಆ ಪಾತ್ರದಲ್ಲಿ ಖಡಕ್ಕಾಗಿ ಮಾಡಿದ್ದೀರಿ. ಹ್ಯಾಟ್ಸ್ ಆಫ್. ತುಂಬ ನನಗೆ ಇಷ್ಟ ಆಯಿತು. ಸೊ ಹೀಗೆ ಹಳಬರು ಹೊಸಬರು ಎಲ್ಲರೂ ಇವತ್ತು ಒಂದು ತಂಡ ಸೇರ್ಕೊಂಡಿದ್ದೀವಿ. ಈಗ ಚಿತ್ರ ನಾನಿನ್ನ ಬಿಡಲಾರೆ ಮುಂಚೆ ಇತ್ತಲ್ಲ ಮತ್ತೆ ಯಾಕೆ ಚೇಂಜ್ ಮಾಡ್ಬೋದಲ್ಲ ಅಂತ ಹೇಳಿದೆ ನಾನು ಇವರಿಗೆ. ಅವರು ಇಲ್ಲ ಅದು ಅದೇ ಸೂಕ್ತ ಈ ಕತೆಗೆ ಅಂತ. ಸರಿ, ಅದ್ರ ಮೇಲೆ ಇನ್ನೊಂದು ಏನಂದರೆ ಒಂದೇ ಸಿನಿಮಾ ಹೆಸರಿನಲ್ಲಿ 2-3 ಸಿನಿಮಾಗಳು ಬಂದಿದ್ದಾವೆ. ಡಾನ್ ಕೂಡ ಬಂತಲ್ಲ, ಹಾಗೆ ಬೇಕಾದಷ್ಟು ಬಂದಿದ್ದಾವೆ. ಅದಕ್ಕೇನು ತೊಂದರೆ ಏನಿಲ್ಲ. ಬಟ್ ಎನಿವೇ ಅವರು ಕತೆ ಹೇಳಿದ ಮೇಲೆ ನಾವು ಕತೆ ಮಾಡ್ತಾ ಸರಿ ಇದು ಈ ಟೈಟ್ಲ್ ಬಿಟ್ಟರೆ ಬೇರೆ ಹೊಂದಲ್ಲ ಅಂತ ನನಗೂ ಅನ್ನಿಸ್ತು. ಸಮಯ ಎಲ್ಲ ಒಟ್ಟಿಗೆ ಗಜೇಂದ್ರ, ಹೇಮಂತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾನೇ ಇದ್ದೀವಿ. ಅವರು ಮಾಡಿದ್ದಾರೆ. ನಾನು ಒಂದು 15 ಸಿನಿಮಾದ ಮಾಡಿದ್ದೀನಿ. ಆದರೆ ಹೇಮಂತ್ ಜೊತೆಗೆ ಇದೇ ಮೊದಲನೇ ಸರಿ ನನಗೆ ಅವಕಾಶ ಸಿಕ್ಕಿರೋದು. ಈ ಮನುಷ್ಯ ನೋಡೋಕೆ ಹಿಂಗಿರ್ತಾರೆ. ನಮ್ಮ ನಾಣಿ ಸಿನಿಮಾ ಶೂಟಿಂಗ್ ಹೋಗಿದ್ದೀನಿ ನಾನು. ಒಂದೇ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ ಅದರಲ್ಲಿ. ಅಲ್ಲಿ ನೋಡಿದ್ರೆ ಈ ಮನುಷ್ಯನೇ ಬೇರೆ. ಇಲ್ಲಿ ನೋಡಿದರೆ ಪ್ಲೇ ಬಾಯ್ ಕಣ್ಣಂಗೆ ಕಾಣ್ತಾರೆ. ಆ ವರ್ಕಿಗೆ ನಿಂತ್ಕೊಂಡು ಬಿಟ್ಟರೆ ಡೆವಿಲ್ಲು ಅವರು. ನಾನಿನ್ನ ಬಿಡಲಾರೆ ಡೆವಿಲ್ ಅವರು. ಇವರು ವರ್ಕ್ ಡೆವಿಲ್ ಈ ಮನುಷ್ಯ. ಎಷ್ಟು ಇನ್ವಾಲ್ವ್ಮೆಂಟ್ ತೊಗೊಂಡು ಸೀರಿಯಸ್ಸಾಗಿ ಸಿನ್ಸಿಯರಾಗಿ ಆ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಬರೋತನಕ ಬಿಡಲ್ಲ ಯಾರಾದರೂ ಕೂಡ. ಅಂಥ ಒಂದು ಇನ್ವಾಲ್ವ್ಮೆಂಟು ಅವರು ಒಂದು ನಿರ್ದೇಶನಕ್ಕೆ ಇಳಿದಾಗ ನಾನು ಕಂಡಿದ್ದೀನಿ ಅವ್ರ ಹತ್ರ ಮನುಷ್ಯ. ಆಮೇಲೆ ತುಂಬ ಇವರು ಈ ವಯಸ್ಸಿಗೆ ತುಂಬ ಸಾಧನೆ ಮಾಡಿದ್ದಾರೆ. ಬಾಂಬೆಯಲ್ಲಿ ಇದ್ಕೊಂಡು ಅಲ್ಲಿ ದೊಡ್ಡ ಪ್ರಾಜೆಕ್ಟ್ನೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಕನ್ನಡ ಇಂಡಸ್ಟ್ರಿ ಒಳಗೆ ಇವತ್ತಿನ ಸಂಕಷ್ಟ ದಿವಸಗಳಲ್ಲಿ ಇಷ್ಟು ವರ್ಷ ಈತ ಉಳ್ಕೊಂಡು ಬಂದು ಬೆಳ್ಕೊಂಬಂದು ಇವತ್ತು ಇಷ್ಟು ಸಾಧನೆ ಮಾಡಿ ಮತ್ತೆ ಇನ್ನೂ ಕೂಡ ಇಂಡಸ್ಟ್ರಿ ಒಳಗೆ ಕನ್ನಡ ಚಿತ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಹಳಬರು ಹೊಸಬರು ಅಂತ ಪ್ರಶ್ನೆ ಇಲ್ಲ. ಪಾತ್ರಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ದುಕೊಂಡು ಅವ್ರಿಗೆಲ್ಲ ಅವಕಾಶ ಕೊಟ್ಟು ಒಂದು ಮಾಡ್ತಾಯಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ. ನಾನು ಕೂಡ ಜೊತೆಗೆ ಇದ್ದು ಎಲ್ಲ ತಿಳ್ಕೊಂಡಿದ್ದೀನಿ. ಈಗ ಇದು ನಾನಿನ್ನ ಬಿಡಲಾರೆಗೆ ನೀವೆಲ್ಲರೂ ಕೂಡ ನಾವು ನಿಮ್ಮನ್ನು ಈ ಚಿತ್ರವನ್ನು ಬಿಡಲಾರೆವೋ ಅಂತ ಹೇಳಿ ಮುಂದೆ ಉತ್ತೇಜನ ಕೊಡಬೇಕು. ಮತ್ತು ಮಾಧ್ಯಮದವರು ಕೂಡ ಇದಕ್ಕೆಲ್ಲ ಸಾಕಷ್ಟು ಉತ್ತೇಜನ ಕೊಡಬೇಕು. ನಾನು ಮಾಧ್ಯಮದಲ್ಲೂ ಇದ್ದೀನಿ. ನಾನು ವಕೀಲರಾಗಿದ್ದರೂ ಕೂಡ ಎಲ್ಲ ಫೀಲ್ಡ್ನಲ್ಲೂ ಇದ್ದೀನಿ. ಸೊ ನಮ್ಮ ಹೇಮಂತನ ಪ್ರಯತ್ನಕ್ಕೆ, ನಮ್ಮ ತಂಡಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಉತ್ತೇಜನ ನೀಡಿ ಬೆಂಬಲ ಕೊಡಬೇಕಾಗಿ ನನ್ನ ವಿನಂತಿ. ಶಿ ಈಸ್ ಅ ಗುಡ್ ಕಾಸ್ಟ್ಯೂಮ್ ಸೆನ್ಸ್ ಇದೆ ಅವ್ರಿಗೆ. ಅದರಿಂದ ಅವರು ಈ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಇನ್ಚಾರ್ಜ್ ಆಗಿ ನೋಡ್ಕೋತಾ ಇದ್ದಾರೆ. ಸೊ ಇನ್ನೂ ಬಹಳಷ್ಟು ಜನರ ಸಹಕಾರ ಈ ಸಿನಿಮಾಗಿದೆ. ನಮ್ಮ ಸುನೀಲ್ ಕುಮಾರ್ JK ಬಹಳ ಈ ಸಿನಿಮಾಗೋಸ್ಕರ ವರ್ಕ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಹಲವಾರು ಹೊಸ ಪ್ರತಿಭೆಗಳು, ನಮ್ಮ ಶ್ರೀಧರ್ ಇದ್ದಾನೆ. ತುಂಬ ಹೊಸ ಪ್ರತಿಭೆಗಳನ್ನು ಕೂಡ ಈ ಸಿನಿಮಾದಲ್ಲಿ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಸಂಜಯ್ ಬಾಬು ಅವರು, ಎಲ್ಲರಿಗೂ ಧನ್ಯವಾದ. ಹಾಗೆ ನಿಮ್ದೇನಾದ್ರು ಪ್ರಶ್ನೆಗಳಿದ್ದರೆ ಈಗ ಕೇಳ್ಬೋದು. ಸಿನಿಮಾ ಸರ್ ಏನಿಲ್ಲ, ನಾನು ಫಸ್ಟು ಒಂದು ಮರ್ಡರ್ ಮಿಸ್ಟ್ರಿ ಮಾಡಬೇಕು ಅಂತ ಹೊರಟಿದ್ದು. ಒಂದು ಮರ್ಡರ್ ಮಿಸ್ಟ್ರಿಗೆ ಒಂದು ಕಥೆನೂ ರೆಡಿ ಆಗಿತ್ತು. ಇದೊಂದು 2 ತಿಂಗಳಿಂದ ಲಾಂಚ್ ಆಗಬೇಕಾಯ್ತು. ಆಮೇಲೆ ನಾನು ಯೂಶ್ವಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ಮೇಲೆ 2 months ಐ ಡೋಂಟ್ ವಿಸಿಟ್ ಇಟ್. ಯಾಕೆಂದರೆ ಹೆತ್ತವ್ರಿಗೆ ಹೆಗ್ನ ಮುದ್ದು. ಸ್ಕ್ರಿಪ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. 2 ತಿಂಗಳಾದಮೇಲೆ ಅದರಲ್ಲಿ ಓರೆ ಏನೋ ಇದು ಸರಿ ಇಲ್ಲ ಅಂತ ಹೇಳಿ ಅನ್ಸೋಕ್ಕೆ ಶುರುವಾಗತ್ತೆ. ಆಮೇಲೆ ಈ OTT ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಏನಾಗಿದೆ, ದೆರ್ ಇಸ್ ಎ ಫ್ಲಡ್ ಆಫ್ ಮರ್ಡರ್ ಮಿಸ್ಟ್ರೀಸ್. ಸಿಕ್ಕಾಪಟ್ಟೆ ಜನ ಮರ್ಡರ್ ಮಿಸ್ಟ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೇನಂತ ನಾವೆಲ್ಟಿ ವ್ಯಾಲ್ಯೂ ಇಲ್ಲ ಅನ್ನಿಸ್ತು. ಆವಾಗ ಯಾಕೆ ಒಂದು ಕನ್ನಡದಲ್ಲಿ ತುಂಬ ದಿವಸ ಆಯಿತು ಒಂದು ಒಳ್ಳೆ ಚಿಲ್ಲಿಂಗ್ ಹಾರರ್ ಸಿನಿಮಾ, ಅಂದರೆ ಸುಮ್ಮನೆ ಈ ರೆಗ್ಯುಲರ್ ಹಾರರ್ ಪ್ಯಾಟರ್ನ್ ಬಿಟ್ಟು ತುಂಬ ಒಂದು ವಿಭಿನ್ನವಾದ ಅನುಭವ ಕೊಡುವಂಥ ಒಂದು ಹಾರರ್ ಫಿಲ್ಮ್ ಮಾಡಬೇಕು ಅಂತ ಅನಿಸಿದ್ರಿಂದ ಇದು ಹುಟ್ಟಿದ್ದು. ಮೊದಲು ಇದಕ್ಕೆ ನಾನಿನ್ನ ಬಿಡಲಾರೆ ಅನ್ನೋ ಟೈಟ್ಲ್ ಇರಲಿಲ್ಲ. ಕತೆ ಮಾಡ್ತಾ ಇಡೀ ಕತೆ ಮುಗಿದ ಮೇಲೆ ಇಟ್ ಕೇಮ್ ಔಟ್ ಆಸ್ ಅ ವೆರಿ ಸ್ಟ್ರಾಂಗ್ ರಿವೆಂಜ್ ಸ್ಟೋರಿ. ಸೊ ಆವಾಗ ಇದಕ್ಕೆ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟರೆ ಭಾಳ ಆಪ್ಟಾಗಿರತ್ತೆ ಅನಿಸಿ ನಾವು ಇಟ್ಟಿದ್ದು. ಸರ್ ಇದು ತುಂಬ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಇನ್ನು ಕಿಶೋರ್ ಇದ್ದಾರೆ ಇದರಲ್ಲಿ, ಮಕರಂದ್ ದೇಶಪಾಂಡೆ ಇದ್ದಾರೆ. ಒಂದು ಪಾತ್ರಕ್ಕೆ ನಾವು ಇವ್ರನ್ನ ನಾಜರ್ ಅವ್ರನ್ನ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಸೊ ಕಿಶೋರ್ ಅವರು ಒಪ್ಕೊಂಡಿದ್ದಾರೆ, ಮಕರಂದ್ ದೇಶಪಾಂಡೆ ಅವರು ಒಪ್ಕೊಂಡಿದ್ದಾರೆ. ಅವ್ರ ಅನಿವಾರ್ಯ ಕಾರಣ ಬೇರೆ ಬೇರೆ ಶೂಟಿಂಗಲ್ಲಿರೋದ್ರಿಂದ ಬೇರೆ ಅಲ್ಲಿ ಬಂದಿಲ್ಲ. ನಮ್ಮ ಶರತ್ ಲೋಹಿತಾಶ್ವ ಇದ್ದಾರೆ. ಸೊ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಚಿಕ್ಕ ಮಗು ಬೇರೆ ಬರುತ್ತೆ, ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಇದೆ ಇದರಲ್ಲಿ. 34 ದಿವಸ ಶಿವಮೊಗ್ಗ ಹತ್ರ ಹೊಸನಗರ ಅಂತ ಅಲ್ಲೊಂದು 150 ವರ್ಷದ ಹಳೆ ಕಾಲದ ಕಂಬದ ಮನೆ ಸಿಕ್ಕಿದೆ. ಅದೇ ಮೇಯ್ನ್ ಇದು ನಡೆಯೋದು. ಅದು ಬಿಟ್ಟು 1-2 ದಿವಸ ಬೆಂಗಳೂರಲ್ಲಿ ಶೂಟಿಂಗ್ ಇರುತ್ತೆ.
ರಾಘವ್ ಶರ್ಮಾ ಅಂತ ಒಂದು ಕ್ಯಾರೆಕ್ಟ್ರು, ಒಂದು ಮಗುವಿನ ತಂದೆ, ನನ್ನ ವೈಫ್ ಪಾತ್ರನ ಇವ್ರು ಮಾಡ್ತಾ ಇದ್ದಾರೆ. ಸೊ ಅಷ್ಟು ಹೇಳಬಲ್ಲೆ. ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಾರಣಾಂತರಗಳಿಂದ ಇಲ್ಲಿ ತನ್ನ ಹುಟ್ಟೂರಿಗೆ ಬರಬೇಕಾಗತ್ತೆ. ಅಲ್ಲಿ ಇದ್ರದ್ದಾಗೋದು ಕತೆ ಆಗ್ತಾ ಇತ್ತು. 3 ಸಾಂಗ್ಸ್ ಇದೆ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಇದೆ. ಸೊ DOP ಕೃಷ್ಣ ಭಂಜನ್ ಅಂತ ನಮ್ಮ ನಾಣಿ ಮದುವೆ ಪ್ರಸಂಗಕ್ಕೂ ಮಾಡಿದರು. ಅವ್ರದ್ದು ಏನಂದರೆ, ಅವರು ಇಂಡಿಯಾಸ್ ಟಾಪ್ ನಂಬರ್ 1 ಆ್ಯಡ್ ಕ್ಯಾಮ್ರಾಮನ್. ಈ ನೈಕಿ ಆ್ಯಡ್ಸ್ ಎಲ್ಲ ಅವರೇ ಮಾಡೋದು. ಆದರೆ ಅವ್ರು ಕನ್ನಡಿಗರು. ಅವ್ರ ತಾಯಿದು ಒಂದೇ ಆಸೆ, ನನ್ನ ಮಗ ಕನ್ನಡ ಸಿನಿಮಾ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ಒಂದು ದಿವಸದ ಫೀಸು ಕೂಡ ನಾವು ಇಡೀ ಸಿನಿಮಾಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದರೂ ಅವರು ನಮಗೋಸ್ಕರ ಬಂದು ಮಾಡ್ತಾ ಇದ್ದಾರೆ. ಸೊ ಈಸ್ ಎ ವೆರಿ ಬ್ರಿಲಿಯಂಟ್ ಕ್ಯಾಮ್ರಾಮನ್. ಇನ್ನು ಆರ್ಟು ಮಿಕ್ಕಿದ್ದ ಇದೆಲ್ಲ ಇನ್ನು ಆಯ್ಕೆ ನಡೀತಾ ಇದೆ. ಜುಲೈ ಎಂಡಿಂದ ಶೂಟಿಂಗ್, ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಜುಲೈ ಎಂಡಿಂದ. ಇದು ಆಷಾಢಕ್ಕಿಂತ ಮುಂಚೆ ಮುಹೂರ್ತ ಮಾಡಿಬಿಡೋಣ ಅಂತ ಮಾಡಿದ್ದಷ್ಟೇ. ಇನ್ನು ಏನಾದ್ರು ಇದ್ದರೆ ಕೇಳ್ಬೋದು. ಮುಗಿದೋಯ್ತಲ್ಲ, ಇನ್ನೇನಿದೆ? ಹೌದು, ಗೊತ್ತದ ಅದು. ಹಾಂ, ಇರ್ಬೋದು. ಈಗ ಇನ್ನೊಂದು ರಿಜಿಸ್ಟರ್ ಆಗಿದೆಯಂತೆ. ಬಟ್ ಈಗ ಚೇಂಬರ್ಲಿರೋ ರೂಲ್ಸ್ ಏನಂದರೆ, ಯಾರು ಫಸ್ಟ್ ರಿಲೀಸ್ ಮಾಡ್ತಾರೋ ಅವ್ರ ಟೈಟ್ಲು. ಸೊ ಹಾಗಾಗಿ ನಮ್ಮದು ಸ್ಟಾರ್ಟ್ ಟು ಫಿನಿಶ್ ಮಾಡಿ ರಿಲೀಸ್ ಮಾಡೋ ಇದಿರೋದ್ರಿಂದ ಇಲ್ಲ, ಸುಮ್ಮನೆ ಟೈಟ್ಲ್ ಇಟ್ಕೊಂಡ್ಬಿಟ್ಟು ಎಲ್ಲರೂ ತೊಂದರೆ ಕೊಡ್ತಾರೆ. ಸೊ ಹಾಗಾಗಿ ನಮ್ಮದು ಸ್ಟಾರ್ಟ್ ಟು ಫಿನಿಶ್ ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಇರೋದ್ರಿಂದ, ಅಕಸ್ಮಾತ್ ಅವ್ರು ರಿಲೀಸ್ ಮಾಡಿಬಿಟ್ರೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಚೇಂಜ್ ಮಾಡಬೇಕಷ್ಟೇ. ಹಾಂ, ಹೌದು 10 ವರ್ಷ ಗ್ಯಾಪ್ ಇರ್ತಾ ಇತ್ತು. ಹೌದು. ಹಾಂ, 6 ವರ್ಷ. ನನಗೆ ನೋಡಿ ಅದು ಬಂದಿದ್ದೇ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ನಮ್ಮದೇ 2ನೇದು, ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಹೌದು ಹೌದು. ಅಲ್ಲ, ಏನಿರುತ್ತೆ ಸರ್, ನಿಮಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಒಂದು ಕತೆಗೆ ತುಂಬ ಆ್ಯಪ್ಟು, ಮತ್ತೊಂದು ಸಣ್ಣ ಮಾರ್ಕೆಟಿಂಗ್ ಗಿಮಿಕ್ಕು ಇರುತ್ತೆ. ಆ್ಯಸ್ ಎ ಕಮರ್ಷಿಯಲ್ ಮೇಕರ್ ನಾವು ಅದನ್ನು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ನಾಟ್ ದಟ್. ಹಾಂ, ಹೌದಲ್ಲ, ಯಾಕೆಂದರೆ ಅದೊಂದು ಸಣ್ಣದಿರುತ್ತೆ. ಸೊ ಬಟ್ ಕತೆಗೆ ತುಂಬ ಆಪ್ಟಾಗಿದೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾನಿನ್ನು ಬಿಡಲಾರೆ ಅಂತ ಇಟ್ಟಿದ್ದೀವಿ ಅಂತ. ಗ್ರಾಫಿಕ್ಸ್ ತುಂಬ ಇದೆ. ಅಂದರೆ ಈಗಿನ ಕತೆ ಅಂತ. ನಾನಿನ್ನು ಬಿಡಲಾರೆ ಮತ್ತೆ ರಾಘವೇಂದ್ರ ಅಂತ ಹೋಗ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಇದು ಸ್ವಲ್ಪ ಈಗಿನ ಜನ್ರೇಷನ್ಗೆ. ಯಾಕೆಂದರೆ ನನ್ನ ಮಗಳಿಗೆ ಕೇಳಿದೆ, ನಾನಿನ್ನು ಏನದು ಟೈಟ್ಲು ಅಂದ್ಲು. ಸರಿ, ಗೋಸ್ಟ್ 2.0 ಅಂದೆ. ಹಾಂ, ಇದು ಸರಿ ಇದೆ ನೋಡು ಅಂದ್ಲು. ಹಂಗೆ. ಸೊ ಅಯ್ಯೋ, ನೀವು ಕಾಂಟ್ರವರ್ಸಿ ಬೇಡ ಮೇಡಮ್ ನಮಗೆ. ಹಾಂ, ಅಲ್ಲ, ಇವರು ಮೋದಿ 3.0 ಅಂತ ಇದ್ದಾರೆ. ನಮಗೋಸ್ಕೋ ಇಲ್ಲಿ ಸಂಬಂಧ. ಓ ಅದು 0 ಅಲ್ಲ. ಹಾಂ, ಅದು ವಿಸ್ತರಣೆ ದೇವರಣ್ಣ, ನನಗೂ ಗೊತ್ತಿಲ್ಲ. ಗೋಸ್ಟ್ 2 ಬರ್ತಾ ಇದೆ. ಅದಕ್ಕೆ ಗೋಸ್ಟ್ 2.0. 2.0 ಅಂದರೆ ಐ ಥಿಂಕ್ ಇಟ್ಸ್ ಎ ಟೆಕ್ ವರ್ಡ್ ವಿಚ್ ರೆಪ್ರೆಸೆಂಟ್ ದ ನೆಕ್ಸ್ಟ್ ಜನ್ರೇಷನ್. ಶುಚಿ ಏನಾರು ಗೊತ್ತಾ? ನಮ್ಮಲ್ಲಿ ಬುದ್ಧಿವಂತರ ಅವರೇ ಇರೋದು ಇವಾಗ. ಓ ಅಂದರೆ what is that 2.0 word? 2.0 it depends on the level. ಹಾಗೆ how many times, like is Modi 1.0 first time, 2.0 second time, 3.0 third time. ಹಾಗೆ ಇಟ್ಸ್ ಎ ಲೆವೆಲ್ ವರ್ಷನ್, ಡಿಫ್ರೆಂಟ್ ವರ್ಷನ್. ಐ ಥಿಂಕ್ ಈ ಸಾಫ್ಟ್ವೇರ್ ವರ್ಷನಿಂದ ಬಂದಿರೋದು ಇದು ಅಲ್ವಾ. ಮೈಕ್ರೋಸಾಫ್ಟ್ 2.0, ವಿಂಡೋ 2.0 ಅದು ಆ ಥರ. ಕರೆಕ್ಟ್. ಎಲ್ಲರಿಗೂ ಧನ್ಯವಾದ ಬಂದಿದ್ದಕ್ಕೆ, ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ. ದಯವಿಟ್ಟು ಇದಕ್ಕೊಂದು ನಿಮ್ಮ ಎನ್ಕರೇಜ್ಮೆಂಟ್ ಬೇಕು. ಶುದ್ಧ ಕನ್ನಡದ ಪ್ರಾಮಾಣಿಕ ಸ್ಟ್ರೇಟ್ ಸಿನಿಮಾ, ಅದರಿಂದ ಒಂದು ಒಳ್ಳೆಯ ಪ್ರಯತ್ನ ಆಗತ್ತೆ. ನಿಮ್ಮ ಎಲ್ಲ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್.
ಮರ್ತೇ ಬಿಟ್ಟಿದೆ. ಆಮೇಲೆ ಹೀರೋಯಿನ್ ಇಡೀ ಸಿನಿಮಾ ಕೋಪ ಮಾಡ್ಕೋತಾರೆ. ಒಂದೇ ಹಿಯರಿಂಗಿಗೆ ಸಿನಿಮಾಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಹರ್ ಆನ್ ಬೋರ್ಡ್.